Oh, special. Look at Porsche, bro. ದೀಪಾವಳಿಗೆ ಇನ್ನೇನು ಒಂದು ದಿನ ಬಾಕಿ. ನಾಳೆ ಅಂದರೆ ದೀಪಾವಳಿ. ಅದ್ರ ಹಿಂದಿನ ದಿನ ನಮ್ಮ ಬಾಸ್ ಏನಂತೂ ಬಿಡ್ಸ್ಕೊಂಡ್ ಬಂದರು. ಬ್ರೇಕ್ಫಾಸ್ಟ್ ಎಲ್ಲಿದೆ ಇಲ್ಲಿ? ಬ್ರೇಕ್ಫಾಸ್ಟ್ ಓಪನ್ ಇಲ್ವಾ? ಬರೀ ಬ್ರೇಕ್ಫಾಸ್ಟ್ ಯಾವುದು ಇದೆಯಾ? ಯಾರೋ ಹೇಳ್ತಿದ್ರಲ್ಲ, ನಾವಿಲ್ಲ ಅಂದರೆ ಬೆಂಗಳೂರು ಖಾಲಿ ಖಾಲಿ ಅಂತ. ನಮಗಿದೇ ಇಷ್ಟ ಗುರು, ನಮ್ಗೆ ಹಿಂಗೆ ಇರ್ತೀವಿ ಬೆಂಗಳೂರು. ನಮಸ್ತೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವಾಗ ಕರೆಂಟ್ಲಿ ನಾನು ಗುರುಗುಂಟೆಪಾಳ್ಯದಲ್ಲಿ ಇದ್ದೀನಿ. ಸೊ ಗಾಡಿ ಇಲ್ಲ ಸೈಡಿಗೆ ಹಾಕ್ಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಮೀಟಪ್ ಪಾಯಿಂಟ್ ಇದ್ದಿದ್ದು 5:30ಗೆ, ಬಟ್ ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 5:51 ಆಗಿಬಿಟ್ಟಿದೆ. ಸೊ ಇನ್ನೂ ಬಂದಿಲ್ಲ ಹುಡುಗ. ಸೊ ಐ ಜಸ್ಟ್ ಕಾಲ್ಡ್ ಹಿಮ್, ಬಟ್ ಪಿಕ್ ಮಾಡ್ತಾ ಇಲ್ಲ. ಬಟ್ ಐ ಥಿಂಕ್ ಆನ್ ದ ವೇ ಇದ್ದಾನೆ, ಬರ್ತಾ ಇದ್ದಾನೆ, ಡ್ರೈವ್ ಮಾಡ್ತಿದ್ದಾನೆ ಅನಿಸುತ್ತೆ. ಬಟ್ ಲೆಟ್ಸ್ ಸಿ, ಬರೋ ತನಕ ವೆಯ್ಟ್ ಮಾಡೋಣ, ಏನು ಮಾಡೋಣ. ಅದರ್ವೈಸ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡೋಣ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. 25 to 30 minutes ಕಾದೆ. ಇವಾಗ ಟೈಮ್ ಬಂದುಬಿಟ್ಟು 6:30 ಆಗಿದೆ. ಬಟ್ ಈಸ್ ನಾಟ್ ಪಿಕಿಂಗ್ ದ ಕಾಲ್. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಏನಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಅವನು ಎದ್ದೇ ಇಲ್ಲ ಅನಿಸ್ಬಿಡುತ್ತೆ. ಫೋನೇ ಎತ್ತೇ ಇಲ್ಲ, ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ತುಂಬ ಮಿಸ್ ಕಾಲ್ ಕೊಟ್ಟೆ, ಐ ಮೀನ್ ಕಾಲೇ ಮಾಡಿದೆ. ಬನ್ನಿ ಹೋಗೋಣ. ಒಂದು ವೇಳೆ ಅವನು ಮಿಸ್ ಕಾಲ್ಗಳು ನೋಡಿಬಿಟ್ಟು ಫೋನ್ ಮಾಡಿದ್ರೆ ಮುಂದ್ಗಡೆ ಸ್ಟಾಪ್ ಹಾಕೋಣ. ಬಟ್ ಶಟ್, ಒಳ್ಳೆ ರೈಡ್ ಆಗ್ತಿತ್ತು. ಓ ಸ್ಪೆಷಲ್. ಲುಕ್ ಎಟ್ ಪಾರ್ಷೆ ಬ್ರೋ. ಪಾರ್ಷೆ ನೋಡಿದರೆ ಲಾಸ್ಟ್ ಟೈಮ್ ಯಾವುದೋ ಇನ್ಸಿಡೆಂಟ್ ಆಗಿತ್ತಲ್ಲ, ಯಾರ ಮೇಲೂ ಅವನು ಹರ್ಸ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಗಾಡಿನ, ಮುಂಬೈದಲ್ಲೋ ಎಲ್ಲೋ ಆಗಿರೋದು ಅಂದ್ಕೊತೀನಿ. ಅದೇ ನೆನಪಾಗುತ್ತೆ. ಅದೇ ಹೇಳೋದು, ಹದಿಹರೆಯದವ್ರಿಗೆ ಆ ಥರ ಪವರ್ಫುಲ್ ಇರೋ ಇಂಜಿನ್ಗಳೆಲ್ಲ ಕೈ ಕೊಟ್ಬಿಟ್ರೆ ಕತೆ ಏನಾಗುತ್ತೆ ಮತ್ತೆ. ಅವೆಲ್ಲ 700-800 ಹಾರ್ಸ್ ಪವರ್ ಮೇಲೆ ಇರುತ್ತೆ ಗಾಡಿಗಳೆಲ್ಲ. ಮುಟ್ಟಿದ್ರೆ 300 ಅಂತಾರಲ್ಲ, ಆ ಥರ ಗಾಡಿಗಳವೆಲ್ಲ. ಅವನ್ನೆಲ್ಲ ಯಾವನು ಗೊತ್ತಿಲ್ಲದ ಅವನಿಗೆ, ಇನ್ನು ಏಜ್ ಲಿಮಿಟ್ ಆಗಿಲ್ಲದೆ ಇರೋ ಅವನಿಗೆ ಕೊಟ್ಟರೆ ಮಂಗನ ಕೈಗೆ ಮಾಣಿಕೆ ಕೊಟ್ಟಾಗುತ್ತೆ. ದೀಪಾವಳಿಗೆ ಇನ್ನೇನು ಒಂದು ದಿನ ಬಾಕಿ. ನಾಳೆ ಅಂದರೆ ದೀಪಾವಳಿ. ಅದ್ರ ಹಿಂದಿನ ದಿನ ನಮ್ಮ ಬಾಸ್ ಏನಂತೂ ಬಿಡ್ಸ್ಕೊಂಡ್ ಬಂದರು. ಸೊ ಮತ್ತೊಂಥರ ಜಾಮೀನು, ಇಂಟರ್ಮೀಡಿಯೇಟ್ ಬೇಲು, ಅದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ. ಏನೇ ಇರಲಿ, ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವೋ ಇನ್ನೂ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಕೋರ್ಟ್ ಡಿಸೈಡ್ ಮಾಡುತ್ತೆ, ಲಾ ಡಿಸೈಡ್ ಮಾಡುತ್ತೆ ಏನು ಮಾಡಬೇಕಂತ. ನಿರಂಜನ್ ದೇಶಪಾಂಡೆ ಒಂದು ಕಡೆ ಹೇಳ್ತಾ ಇದ್ರು, ಅವ್ರು ಹೊರಗಡೆ ಇದ್ದಿದ್ರೆ ಎಷ್ಟೋ ಜನರಿಗೆ ಊಟ ಆಗ್ತಿದ್ರು ಅಂತ. ಬಟ್ ಆ್ಯಕ್ಚುಲಿ ಟ್ರೂ. ಬಟ್ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲೇಬೇಕು, ಬಿಟ್ಟಾಕಿ. ಅದು ಇಂಡಿಯನ್ ಲಾ ಅಲ್ಲಿ ಆಲ್ ಆರ್ ಈಕ್ವಲ್. ಸೊ ಯಾರು ಏನು ದೊಡ್ಡವರಲ್ಲ ಬಿಟ್ಟಾಕಿ ಅಂತ. ಡೆಲ್ಲಿ CM ಆಗಿದ್ದ ಕೇಜ್ರಿವಾಲನ್ನೇ ಪೊಸಿಷನನ್ನು ಗೆಳಿಸಿ ಜೈಲಲ್ಲಿ ಕೂರಿಸಿದಂಥ ಲಾ ನಮ್ಮದು. ಇನ್ನು ಜಸ್ಟ್ ಒಬ್ಬ ಆ್ಯಕ್ಟರ್ನ ಸುಮ್ಮನೆ ಬಿಡ್ತಾರಾ? ನಾಟ್ ಅಟ್ ಆಲ್. ನಾನು ಹೋಗ್ತಿರೋ ಡೆಸ್ಟಿನೇಷನ್ಗೆ ರೋಡೇ ಸಖತ್ತಾಗಿರೋದು. ಆ ಸಿನಿಕ್ ಡೆಸ್ಟಿನೇಷನ್ಗೆ ಹೋಗೋ ರೂಟ್ ಇದೆಯಲ್ಲ, ಎಕ್ಸ್ಟ್ರೀಮ್ಲಿ ಗುಡ್. ಲುಕ್ ಹೆಂಗಿದೆ ನೋಡಿ, ಫುಲ್ಲು ಮಿಸ್ಟಿ ತುಂಬಿಕೊಂಡಿದೆ ಆಯಿತಾ. ಆ ಕಡೆ ಸೂರ್ಯೋದಯ ಬೇರೆ ಆಗ್ತಾ ಇದೆ, ಕ್ರೇಜಿ ಆಗಿದೆ ಮಾತ್ರ.
ಈ ಸಲ ದೀಪಾವಳಿ ಅಂತ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಆರ್ಚ್. ಇನ್ಮೇಲೆ ರೂಟ್ ಸಿನಿಕ್ ಆಗಿದೆ ಆಯಿತಾ, ಸಕ್ಕತ್ತಾಗಿದೆ. ನಾವು ಯು ಗಾಟ್ ಟು ನೋ ದಿಸ್ ಈಸ್ ನನ್ ಅದರ್ ದ್ಯಾನ್ DD ಹಿಲ್ಸ್, ದೇವರಾಯನದುರ್ಗ ಹಿಲ್ಸ್. ನಾನು ಆಲ್ಮೋಸ್ಟ್ ತುಂಬ ಟೈಮ್ ಬಂದುಬಿಟ್ಟಿದ್ದೀನಿ ಇಲ್ಲಿಗೆ ಆಲ್ರೆಡಿ. ಬಟ್ ಈ ಥರ ನೇಚರ್ಗಳ ಪ್ಲೇಸ್ಗಳಿಗೆ, ಎಷ್ಟು ಚೆನ್ನಾಗಿರೋ ಪ್ಲೇಸ್ಗಳಿಗೆ ಎಷ್ಟಲ್ಲಿ ಬಂದರೂ ನಿಮ್ಗೇನು ಅನಿಸಲ್ಲ. ನೋಡಿ ಎಷ್ಟು ದೊಡ್ಡ ಬಂಡೆ ಅಂತ, ಸಕ್ಕತ್ತಾಗಿದೆ. ಈ ರೂಟ್ ಹೆಂಗಿದೆ ಅಂದ್ರೆ ಒಳ್ಳೆ ರಿಸರ್ವ್ ಫಾರೆಸ್ಟ್ ಇದೆಯಲ್ಲ, ಅದ್ರ ಒಳಗಡೆ ರೈಡ್ ಮಾಡ್ದಂಗಿದೆ, ಆ ಥರ ಫೀಲ್ ಆಗ್ತಾಯಿದೆ. ನೋಡಿ ಸಕ್ಕತ್ತಾಗಿದೆ. ಮೇಲ್ಗಡೆ ಹಂಗೆ ವಾ, ಅದು ಈ ಬೆಳಗ್ಗೆ ಈ ಥರ ಮಂಜು, ಈ ಥರ ಚಳಿಗಂತೂ ಮೈಯೆಲ್ಲ ನಡುಗ್ತಾ ಇದೆ. ಅದರಲ್ಲೂ ಈ ಥರ ರೋಡ್ ಸಿಕ್ಕರೆ ಚಚಾಡ್ಬಿಡೋಣ ಅನಿಸ್ಬಿಡುತ್ತೆ. ಇಲ್ಲೆಲ್ಲೋ ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು ಇವರು. ಬೆಳಿಗ್ಗೆ ಬೇಗ ಬಂದರೆ ಈ ಪಾರ್ಕಿಂಗ್ ಟಿಕೆಟೇ ತಗೊಳಂಗಿಲ್ಲ ಆಯಿತಾ, ಸ್ವಲ್ಪ ಲೇಟ್ ಬಂದರೆ ಪಾರ್ಕಿಂಗ್ ಟಿಕೆಟ್ ತಗೋಬೇಕು. ಬ್ರೇಕ್ಫಾಸ್ಟ್ ಎಲ್ಲಿದೆ ಇಲ್ಲಿ? ಬ್ರೇಕ್ಫಾಸ್ಟು ಓಪನ್ ಇಲ್ವಾ ಅಂಗಡಿ? ಬ್ರೇಕ್ಫಾಸ್ಟ್ ಯಾವುದು ಇದೆಯಾ? ಎಷ್ಟು ಟಿಕೆಟು? ಸ್ಕ್ಯಾನರ್ ಇದೆಯಲ್ಲ. ಪಾರ್ಕಿಂಗ್ಗೆ ಟಿಕೆಟ್ ಏನು ಹೆವಿ ಇಲ್ಲ, ಬಟ್ ನಾನು ಇಲ್ಲಿ ಒಳಗಡೆ ಬ್ರೇಕ್ಫಾಸ್ಟ್ ಇರುತ್ತೆ ಅಂದ್ಕೊಂಡೆ. ಅವ್ರು ಇವತ್ತೇನೋ ಮಾಡಿಲ್ಲ, ಜನ ಇಲ್ಲ ಅಂತ ಹೇಳ್ತಿದ್ರಪ್ಪ. ಬಟ್ ಯೂಶ್ವಲಿ ನೀವು ತುಮಕೂರಿಂದ ರೈಡ್ ತೊಗೊಂಡ್ರೆ, ಹೇಳಿದ್ನಲ್ಲ ಸಿನಿಕ್ ರೂಟು, ಅಲ್ಲಿ ಬ್ರೇಕ್ಫಾಸ್ಟ್ಗಳೆಲ್ಲ ಚೆನ್ನಾಗಿ ಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ನೋಡಿದ್ದೆ, ತಟ್ಟೆ ಇಡ್ಲಿಗಳೆಲ್ಲ ಸಕ್ಕದಾಗಿ ಕೊಡ್ತಾರೆ. ಸೊ ನಾನು ಹಂಗೆ ಅನ್ಕೊತ ಬಂದೆ. ಸೊ ಏನೂ ಸಿಕ್ಕೇ ಇಲ್ಲ ನನಗೆ ಬ್ರೇಕ್ಫಾಸ್ಟ್ ಅಂಗಡಿಗಳು. ಎರಡು ವ್ಯೂ ಪಾಯಿಂಟ್ ಇದೆ ಆಯಿತಾ DD ಹಿಲ್ಸಲ್ಲಿ. ಒಂದು ನೀವು ಪಾರ್ಕಿಂಗಲ್ಲಿ ಮೇಯ್ನ್ ಎಂಟ್ರೆನ್ಸಿಗೆ ಪಾರ್ಕಿಂಗಲ್ಲಿ ಬಂದ ತಕ್ಷಣ ಒಂದು ರೈಟ್ ತಗೋಬೇಕು, ಒಂದು ಸ್ಟ್ರೈಟ್ ಇದೆ, ಇನ್ನೊಂದು ಲೆಫ್ಟ್ ಇದೆ. ಫಸ್ಟು ಒಂದಕ್ಕೆ ಹೋಗೋಣ ಇವಾಗ ಬನ್ನಿ. ಏನು ರೋಡಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ, ಸರಿ ಮಾಡ್ತಿದ್ದಾರಾ ಹೆಂಗೆ? ಒಳ್ಳೆ ಘಾಟ್ ಸೆಕ್ಷನ್ ಇದ್ದಂಗೆ ಇದ್ದಿತ್ತು, ಬಟ್ ಇವಾಗಲೂ ಹಾಗೆ ಇದೆ. ಒಬ್ಬ ಏನಕ್ಕೂ ಗೊತ್ತಿಲ್ಲ. ಬಟ್ ಒಂದು ಅಪ್ರಿಷಿಯೇಟ್ ಮಾಡಬೇಕು, ಒಂದು ವೇಳೆ ಡಾಂಬರ್ ತೆಗೆದಿದ್ರು ಕೂಡ ಬಟ್ ಎಲ್ಲ ಕಿತ್ತು ಸೈಡಿಗೆ ಹಾಕಿಸಿ ಸ್ವಲ್ಪ ನೀಟಾಗಿ ಇಟ್ಟಿದ್ದಾರೆ, ಅದೊಂದು ಮೆಚ್ಚಬೇಕು. ನೋಡಿ ಇಲ್ಲಿಂದನೇ ನೋಡ್ತಾ ಇದ್ದಾರೆ ವ್ಯೂನ. ಜನ ಸ್ವಲ್ಪ ಇದ್ದಾರೆ ಇವತ್ತು, ಅಷ್ಟೊಂದು ಕಮ್ಮಿ ಅಂತ ಏನಿಲ್ಲ. ಇವಾಗ ಟಾಪ್ಗೆ ಬಂದಿದ್ದೀನಿ. ಟಾಪಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಒಳ್ಳೆ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ಬೋದು. ಬನ್ನಿ, ನಾನು ಘಾಟ್ ಸೆಕ್ಷನ್ ಅಂತ ಹೇಳಿದ್ನಲ್ಲ, ನೋಡಿ ಆ ಕಡೆಯಿಂದ ಬಂದಿರೋದು ನಾನು. ಚೆಕ್ ಪೋಸ್ಟ್ ಇರೋದು ಅಲ್ಲಿ ಆಯಿತಾ, ಆ ಕಡೆ ತುದಿಯಲ್ಲಿ. ಬಟ್ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ತೋರ್ತಾ ಇದೆ ಅಲ್ಲೊಂದು ಬಂಡೆ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋಣ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು. ಚೆನ್ನಾಗಿದೆ ಮಾತ್ರ, ಚಿಲ್ಲಾಗಿರುತ್ತೆ ರೈಡು. ನೋಡಿ ಆ ಬೆಟ್ಟ ತುದಿ ಮೇಲಿದೆ ನೋಡಿ ದೇವಸ್ಥಾನ. ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ, ಚಿಲ್ಲಾಗಿದೆ. ಈ ಪಾಯಿಂಟಲ್ಲಿ ಮಂಗಗಳದ್ದು ಹಿಂಡಾಯ್ತಾ, ಅಯ್ಯಪ್ಪ ಗುರು, ಯಪ್ಪ ಮಂಗಗಳದ್ದು ರಾಶಿ ಇಲ್ಲಿ. ಓ ಏನೋ ಮೀಟಿಂಗ್ ಮಾಡ್ತಾ ಇದ್ದಾರೆ. ಡೇಂಜರ್ ಗುರು, ಕೈಯಲ್ಲಿ ಏನು ಹಿಡ್ಕೊಳ್ಳೋದು ಡೇಂಜರು. ಗೀಟಮು ಚಿಪ್ಸ್ ಗಿಪ್ಸು ಸಿಕ್ತು ಅಂತಂದ್ರೆ ಕತೆ ಮುಗೀತು. ಬಟ್ ನೋಡಿ ಹೇಗಿದೆ ಅಂತ, ವ್ಯೂ ಸಖತ್ತಾಗಿದೆ ಮಾತ್ರ. ಬಟ್ ಅದ್ರ ಮೇಲ್ಗಡೆ ಒಂದು ಬಂಡೆ ಸಖತ್ತಾಗಿ ತೋರ್ತದೆ. ಟಾಪಲ್ಲಿ ಬಂಡೆ ಮೇಲೆ ಒಂದು ಕಲ್ಲು ನಿಂತು ಹೆಂಗೆ ಕೂತಿದೆ ನೋಡಿ, ಸೈಕ್. ನಮ್ಮ ವಾನರಸ್ ಏನಿದೆ, ಹೆಂಗೆ ಕೂತಿದ್ದಾವೆ ಗುರು ಅವು ಅಪ್ಕೊಂಡು, ಸೈಕ್ ಗುರು. ನನಗೆ ಭಯ ಅಂತ ಹೇಳಿದ್ರೆ ಒಂದು ಟ್ರೋಲ್ ನೋಡಿದ್ನಲ್ಲ,
ಈ ಮಕ್ಕಳು ಬಂದಿರುವಾಗ ಹಿಂದ್ಗಡೆಯಿಂದ ಬಂದು ಒದ್ಬಿಟ್ಟು ಓಡೋಗ್ತಾವಲ್ಲ, ಅದೇ ಡೇಂಜರ್. ಏನಪ್ಪ ಇದು? ಡೇಂಜರು. ಅಮ್ಮ ಸೈಕು ಗುರು, ಎಲ್ಲರೂ ನನ್ನ ತಳ್ಳಿಬಿಟ್ರೆ ಸೀದಾ ಕೆಳಗೆ. ನಾನು ಸೈನ್ಯನೇ ಇದೆ. ಕಂಟಿನ್ಯೂಸ್ ಆಗಿ 4 days ಹಾಲಿಡೇಸ್ ಇದ್ದಿತ್ತಲ್ಲ, ಹಾಗಾಗಿ ಎಲ್ಲ ಊರಿಗೆ ಹೊಂಟೋಗ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಕ್ರೌಡ್ ಕಮ್ಮಿ ಇವಾಗ ಬೆಂಗಳೂರಲ್ಲೂ. ಕ್ರೌಡ್ಗಿಂತ ಸ್ವಲ್ಪ ಟ್ರಾಫಿಕ್ ಕಮ್ಮಿ. ಬನ್ನಿ ಸೀದಾ ಹೊರಡೋಣ ಇವಾಗ. ಆ್ಯಕ್ಚುಲಿ ಇವತ್ತು ರೋಡಲ್ಲಿ ಜನನೇ ಇಲ್ಲ. ಟೋಲ್ ಪ್ಲಾಜಾಗಳೆಲ್ಲ ಖಾಲಿ ಬಿದ್ದಿದ್ದಾವೆ. ಒಬ್ಬೋ, ನನ್ನ ಪ್ರಕಾರ ಅರ್ಧ ಬೆಂಗಳೂರು ಖಾಲಿ ಆಗಿಬಿಟ್ಟಿದೆ ಅನಿಸುತ್ತೆ. 4 ದಿನ ಕಂಟಿನ್ಯೂಸ್ ಹಾಲಿಡೇ ಸಿಗ್ತಲ್ಲ ನೋಡಿ. ನೆಲಮಂಗಲ ಟೋಲ್ ರೋಡ್ ಇದು. ಓ ಮೈ ಗಾಡ್, ವೀಕೆಂಡಲ್ಲ. ನಾನು ಯೂಶ್ವಲಿ ರೈಡಿಗೆ ಬರ್ತೀನಲ್ಲ, ತುಂಬ ಟ್ರಾಫಿಕ್ ಇರುತ್ತೆ. ಆ ಕಡೆ ಹೋಗೋರು, ಈ ಕಡೆ ಬರೋರು, ಎರಡೂ ಕಡೆ. ಬಟ್ ಇವತ್ತೇನೂ ಇಲ್ಲ. ಯಾರೋ ಹೇಳ್ತಿದ್ರಲ್ಲ, ನಾವಿಲ್ಲ ಅಂದರೆ ಬೆಂಗಳೂರು ಖಾಲಿ ಅಂತ. ನಮಗಿದೇ ಇಷ್ಟ ಗುರು, ನಮ್ಗೆ ಹಿಂಗೆ ಇರಲಿ ಬೆಂಗಳೂರು. ಅರ್ಲಿ ಮಾರ್ನಿಂಗ್ ಒಂದು ಒಳ್ಳೆ ರೈಡ್ ಆಯಿತು. ವಾತಾವರಣ ಚಿಲ್ಲಾಗಿತ್ತು. ಸರಿ, ಹಾಗಾದರೆ ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.